ಸರ್, ಈಗ ನಿಮ್ಮ ಪ್ರತಿಭಟನೆ ಒತ್ತಾಯ ಏನಿದೆ ಅಂತ? ಸರ್, ಕೋರ್ಟು ಕ್ಲಿಯರ್ ಕಟ್ಟಾಗಿ ಡೈರೆಕ್ಷನ್ಸನ್ನು ಕೊಟ್ಟಿದೆ. ಲೋಕಾಯುಕ್ತ ಮೈಸೂರಿನಲ್ಲಿ ದೂರು ದಾಖಲಿಸ್ಕೊಳ್ಳೋಕೆ ಹೇಳಿದ್ದಾರೆ. ಲೋಕಾಯುಕ್ತದ SP ಅವರು ನಿನ್ನೆನೋ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡೋಕ್ಕೆ ಬೆಂಗಳೂರಿಗೆ ಹೋಗಿದ್ರು ಅಂತ ಹೇಳಿದ್ದಾರೆ. ಇವತ್ತಿಲ್ಲಿದ್ದಾರೆ. FIR ಮಾಡಿ. ನಿಮಗೆ FIR ಮಾಡೋದಕ್ಕೆ ಏನೇನು ಬೇಕು ಎಲ್ಲವೂ ಕೋರ್ಟ್ ಹೇಳಿದೆಯಲ್ಲ. ನಿಮ್ಮ ಬುದ್ಧಿಶಕ್ತಿ ವಿವೇಚನೆಗೆ ಅವಕಾಶವೇ ಕೊಟ್ಟಿಲ್ವಲ್ಲ. ಎಲ್ಲ ಅವರೇ ಹೇಳಿದಾರಲ್ಲ, ಏನು ಮಾಡಬೇಕು, ಯಾವ ಕಾನೂನು ಅಡಿಯಲ್ಲಿ ಸೆಕ್ಷನ್ ಹಾಕಬೇಕು, 8 ದಿವಸದಲ್ಲಿ ಕೊಡಬೇಕು, ನೀವೇನೇನು ಮಾಡಬೇಕು ಎಲ್ಲ ಅವರೇ ಹೇಳಿದಾರಲ್ಲ. ನಿಮ್ದು ಏನಿಲ್ಲ. FIR ದಾಖಲು ಮಾಡೋದು ಅಡ್ಡನೆ, ಯಾರ ಮೇಲೆ ಮಾಡಬೇಕು ಅನ್ನೋದು ನಿಮ್ಗೆ ಹೇಳಿದ್ದಾರೆ. ಅದರಲ್ಲಿ A1 ಯಾರು, A2 ಯಾರು, A3 ಯಾರು ಮಾಡಬೇಕು ಎಲ್ಲವೂ ಇದೆಯಲ್ಲ. ಏನಕ್ಕೆ ತಡ ಮಾಡ್ತಾ ಇದ್ದಾರಂತೆ FIR ಮಾಡೋದಕ್ಕೆ? ಮುಖ್ಯಮಂತ್ರಿಗಳ ವಿರುದ್ಧ ಹೇಗೆ A1 ಮಾಡೋದು, ಹೇಗೆ ಅವ್ರ ಮನೆಯವ್ರ ಮೇಲೆ A2 ಮಾಡೋದು, ಹೇಗೆ ಅವ್ರ ಬಾಂಬೆದ ಮೇಲೆ A3 ಮಾಡೋದು, ಇದು ಭಯ ಬಿದ್ದಿರೋದು. ಯಾವುದೇ ಸರ್ಕಾರದ ಮುಖ್ಯಸ್ಥನ ಮೇಲೆ ಕೆಳಗಿನ ಅಧಿಕಾರಿಗಳು ಹೇಗೆ ನಾಳೆ ಆಯ್ತಪ್ಪ FIR ಆಯಿತು, FIR ಆದಮೇಲೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟರೆ ಸಿದ್ದರಾಮಯ್ಯನವ್ರು ಉತ್ತರ ಹೇಳಕ್ಕೆ ಬರ್ತಾರಾ? ಆಯಿತು, ನಾಳೆ ಬಂಧಿಸಬೇಕು ಅಂತ ಅನ್ನಿಸ್ತಪ್ಪ ಅಧಿಕಾರಿಗೆ. ಹೇಗೆ ಬಂಧಿಸ್ತಾರೆ ಮುಖ್ಯಮಂತ್ರಿನ? ಕೈ ಕೆಳಗಿನ ಅಧಿಕಾರಿ ಹೇಗೆ ಬಂಧಿಸ್ತಾರೆ? ಸಾಧ್ಯನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ನೀವು ರಾಜೀನಾಮೆ ಕೊಡಿ, ತನಿಖೆಗೆ ಸಹಕಾರ ಮಾಡಿ. ನಿರಪರಾಧಿ ಅಂತ ಪ್ರೂವ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಿರಪರಾಧಿ ಅಂತ ಪ್ರೂವ್ ಆಗೋದಾದ್ರೆ ಮೊದಲನೇ ಸಲ ಹೈಕೋರ್ಟಲ್ಲಿ ಡಮಾರ್ ಅಂದ್ಬಿಡ್ಬೇಕಾಯ್ತು ಕೇಸ್ಗಳ ಎಲ್ಲ. 197 ಪುಟದಲ್ಲಿ ವಿಶದವಾಗಿ ಹೇಳಿದಾರಲ್ಲ. ಈಗ ಲೋಕಾಯುಕ್ತ SP ಅವರು ಹೇಳ್ತಾ ಇರುವಂಥದ್ದು CRPC ಮಾಡಬೇಕಾ, BNSL ಮಾಡಬೇಕಾ ಅನ್ನುವಂಥದ್ದು ಗೊಂದಲದಲ್ಲಿದ್ದೇವೆ, ಇದಕ್ಕೋಸ್ಕರ ಪತ್ರ ಬರಿತೀವಿ ಅನ್ನುವಂಥದ್ದು. ನಿಮಗೆ ಯಾವ ಗೊಂದಲ ರೀ? ಪತ್ರ ಯಾಕ್ರಿ ಬರೀಬೇಕು? ಮೊಬೈಲ್ ಇರೋದು ಯಾಕ್ರಿ? ಒಂದು 30 ಸೆಕೆಂಡ್ಸ್ ಫೋನ್ ಮಾಡಿದ್ರೆ ಆಯ್ತಪ್ಪ. ಇಲ್ವಲ್ಲ ಕಾನೂನಲ್ಲಿ? ತೋರಿಸ್ಲಾ? ಜನಪ್ರತಿನಿಧಿಗಳು ಕೋರ್ಟ್ ಏನು ಹೇಳಿದೆ ಅಂತ ನಿಮ್ಮ ಹತ್ರ ಕರ್ಕೊಂಬಂದು ತೋರಿಸ್ಲಾ? CRPC ಮಾಡಬೇಕು ಅಂತ ಹೇಳಿಲ್ವಾ? ಇನ್ನು ಅದಕ್ಕಿಂತ ಇನ್ನೇನು ಜಡ್ಜ್ಮೆಂಟ್ ಬೇಕು? ಇವು ನಿಜಕ್ಕೂ SP ಏನಾದರೂ ಹಂಗೆ ಮಾಡೋರು ಒಳಗೆ ಹೋಗ್ಬಿಡ್ತಾರೆ. ನಾವೇನಾದರೂ ಈ ಥರ ಅವ್ರು ಸರಿಗೆ ಮಾಡ್ತಿಲ್ಲ ಅಂತ ಕೊಟ್ಟರೆ SP ಒಳಗೆ ಹೋಗ್ಬಿಡ್ತಾರೆ. ಅಧೀನ ಅಧಿಕಾರಿ ಹೆಂಗೆ ನಡ್ಕೋಬೇಕು? ಟೈಮ್ ಕಿಲ್ ಮಾಡೋಕ್ಕೆ ಏನು ಮಾಡಿದ್ರು ಇವತ್ತೆಲ್ಲ ನಾಳೆ ಮಾಡಲೇಬೇಕು ನೀವು. ಆಯ್ತು, ಇವತ್ತು ಪತ್ರ ಬರೀತಾರೆ, ನಾಳೆ CRPC ಕೊಡಬೇಕು ಅಂದರೆ ಏನು ಮಾಡ್ತೀರಿ? ಏನು ಮಾಡ್ತಾರೆ SP ಅವರು? ಅವಾಗ SP ಅವರು ಟೈಮ್ ಕಿಲ್ ಮಾಡಬೇಡಿ, ಗೊತ್ತಿದೆ ನಿಮ್ಮ ಏನೋ ನೀವು ಯಾತಕ್ಕೆ ಡಿಲೇ ಮಾಡ್ತಾ ಇದ್ದೀರಾ ಏನು ಅಂತ. ನಾವು ಅದಕ್ಕೆ ಹೇಳ್ತಿರೋದು, ನಿಮಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ CM ರಾಜೀನಾಮೆ ಕೇಳ್ತಿರೋದು. CM ಕೂಡ ಮೇಲ್ಮನವಿ ಹೋಗ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಸರ್, ಯಾಕೆ ಹೋಗಿಲ್ಲ? 2 ದಿವಸ ಆದರೂ ಯಾಕೆ ಹೋಗಿಲ್ಲ? ನಿಮ್ಮ ಮೇಲ್ಮನವಿ ಅಲ್ಲ, ಅದು ನೋಡಿದ್ರೆ ಚಾರ್ಜ್ ಶೀಟ್ ಇದ್ದಂಗಿದೆ. ನೀವು ಹೈಕೋರ್ಟ್ ಆರ್ಡ್ರ್ ಓದ್ಬಿಟ್ರೆ ಚಾರ್ಜ್ ಶೀಟ್ ಮಾಡೋದೇ ಬೇಕಾಗಿಲ್ಲ, ಎಲ್ಲವೂ ಅದರಲ್ಲೇ ಇದೆಯಲ್ಲ. ಯಾವ್ದು ತಪ್ಪಿದೆ? 14 ಸೈಟ್ ತೊಗೊಂಡಿದ್ದು ಸರಿನಾ? ಹೇಳಿದಾರಲ್ಲ 2 ಸೈಟ್ ಕೊಡಬೇಕಾಗಿತ್ತು ಅಂತ. ಇನ್ನೇನು ತನಿಖೆ ಮಾಡ್ತೀರಾ? ಹಾಗಾದ್ರೆ ಲೋಕಾಯುಕ್ತ SP ಅವರು ಸಹಾಯ ಮಾಡಕ್ಕೆ ನಿಂತಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಅಂತ ಇಂಡೈರೆಕ್ಟ್ ಆಗಿ. ಸಹಾಯ ಅಂತ ಹೇಳಲ್ಲ, ಅದರ ಒಬ್ಬ ಮುಖ್ಯಮಂತ್ರಿ ಕಂಡ್ರೆ ಭಯ ಇರುತ್ತೆ. ಅದಕ್ಕೆ ಹೇಳ್ತಿರೋದು, ನಾನೇ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ ಅಧಿಕಾರಿಗಳ ವಿರುದ್ಧ. ನೀವು ಅವತ್ತಿಂದನೂ ಏನೂ ಮಾಡ್ತಾನೆ ಅಲ್ವಲ್ಲ CM ಅವರು. ಇಬ್ಬರು ಕಮಿಷನರ್ನ ಒಳಗಾಕಬೇಕಾಗಿತ್ತಲ್ವಾ? ಯಾಕೆ ಹಾಕಿಲ್ಲ ಇವತ್ತಿನವರೆಗೆ? ಯಾಕೆ ಬಿಟ್ಟಿದ್ದೀರಿ ನೀವು? ಎಲ್ಲೋ ಒಂದು ಕಡೆ ನಿಮಗೆ ಅಧಿಕಾರಿಗಳು ನಿಮ್ಮನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ನಾವು ಸಹಾಯ ಮಾಡಿಬಿಟ್ಟಿದ್ದೀವಿ CM ಮನೆಯವ್ರಿಗೆ, CM ನಮ್ಮನ್ನು ಬಿಟ್ಕೊಡಲ್ಲ ಅನ್ನೋ ಧೈರ್ಯ ಅವ್ರಿಗಿದೆ. ಅದಕ್ಕೆ ಅವ್ರು ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ನೀವು ಈಗ ಪ್ರತಿಭಟನೆ ಮಾಡ್ತಿದ್ದಾರೆ, ಮುಂದಿನ ನಡೆ ಏನಿದೆ ಸರ್ ನಿಮ್ಮದು? ಏನೆಲ್ಲ ಹೋರಾಟ? ಮುತ್ತಿಗೆ ಹಾಕ್ತೀವಿ. ಇದು ಮೈಸೂರಿನಲ್ಲಿ ಪ್ರಾರಂಭದ ಹೆಜ್ಜೆ. ನಾಳೆಯಿಂದ ನೀವು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೋದ್ರೂ ಇದೇ ನಡೆಯೋದು. ಎಲ್ಲ ಕಡೆ ಇದೇ ಪ್ರತಿಭಟನೆಗಳು ನಡೆಯುತ್ತೆ. ದಯಮಾಡಿ ದಸರಾ ಪ್ರಾರಂಭ ಆಗ್ತಿದೆ, ದಸರಾದೊಳಗೆ ರಾಜೀನಾಮೆ ಕೊಡಿ ಅನ್ನುವಂಥ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಇದಿಷ್ಟು ಶಾಸಕರಾದಂಥ ಶ್ರೀವತ್ಸ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಧರಿ, TV9 ಮೈಸೂರು.